ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಪ್ರಪಂಚದ ದುಬಾರಿ ಮರಕ್ಕೆ ಸಂಬಂಧಿಸಿದ್ದು. ಪ್ರಪಂಚದ ಅತ್ಯಂತ ದುಬಾರಿ ಮರ ಅಥವಾ ಕಟ್ಟಿಗೆ ಎಂದು ಕರೆಯಲ್ಪಡುವುದು ಅಗರ್ವುಡ್ ಅನ್ನು. ಅಗರ್ವುಡ್ ಅಥವಾ ಅಲೋಜ್ವುಡ್ ಹದ್ದು ಮರ, ಘರುವುಡ್ ಮತ್ತು ದೇವರುಗಳ ಮರ. ಇದನ್ನು ಸಾಮಾನ್ಯವಾಗಿ ಔದ್ ಔದ್ ಎಂದು ಕರೆಯಲಾಗುತ್ತದೆ. ಅರೇಬಿಕ್ ಭಾಷೆಯಿಂದ ರೋಮ್ಯಾನೀಕರಿಸಿ ಉಚ್ಚರಿಸಲಾಗುತ್ತದೆ. ಇದು ಪರಿಮಳಯುಕ್ತ, ಗಾಢವಾದ ಮತ್ತು ರಾಳದ ಮರವಾಗಿದ್ದು, ಇದನ್ನು ಧೂಪದ್ರವ್ಯ, ಸುಗಂಧ ದ್ರವ್ಯ ಮತ್ತು ಸಣ್ಣ ಕೈಕೆತ್ತನೆಗಳಲ್ಲಿ ಬಳಸಲಾಗುತ್ತದೆ. ಅಗರ್ವುಡ್ ಅಕ್ವಿಲೇರಿಯಾ ಮಲಾನೆಸಿಸ್ ಎಂಬ ಮರದಿಂದ ಬರುವ ಒಂದು ಪರಿಮಳಯುಕ್ತ, ರಾಳಭರಿತ ಮರವಾಗಿದೆ. ಇದು ಒಂದು ನಿರ್ದಿಷ್ಟ ರೀತಿಯ ಅಚ್ಚಿನಿಂದ ಸೋಂಕು ತಗುಲಿದಾಗ ಉತ್ಪತ್ತಿಯಾಗುತ್ತದೆ. ಅಕ್ವಿಲೇರಿಯಾ ಮರಗಳು ಅಥವಾ ಕನ್ನಡದಲ್ಲಿ ಕರುವಿನ ಮರ ಎಂದು ಇದನ್ನು ಕರೀತಾರೆ. ಕರುವಿನ ಮರವು ಒಂದು ರೀತಿಯ ಫಿಯೋಕ್ರೊಮೋನಿಯಂ ಅಚ್ಚಿನಿಂದ ಸೋಂಕಿಗೆ ಒಳಗಾದ ನಂತರ ಇದರಲ್ಲಿ ರೂಪುಗೊಳ್ಳುತ್ತದೆ. ಇದು ಪಿಪ್ಯಾ ರಾಸಿಟಿಕಾ ಎಂಬ ಶಿಲೀಂಧ್ರದಿಂದ ಸೋಂಕಿಗೆ ಒಳಗಾದ ನಂತರ ರೂಪುಗೊಳ್ಳುತ್ತದೆ. ಶಿಲೀಂಧ್ರಗಳು ಮುತ್ತಿಕೊಳ್ಳುವಿಕೆಯನ್ನು ಎದುರಿಸಲು ಮರವು ರಕ್ಷಣಾತ್ಮಕವಾಗಿ ರಾಳವನ್ನು ಸ್ರವಿಸುತ್ತವೆ. ಸೋಂಕಿಗೆ ಒಳಗಾಗುವ ಮೊದಲು ಕರುವಿನ ಮರವು ಹೆಚ್ಚಾಗಿ ವಾಸನೆಯನ್ನು ಹೊಂದಿರುವುದಿಲ್ಲ. ಮೊದಲು ಮತ್ತು ನಂತರ ಇದನ್ನು ತುಲನಾತ್ಮಕವಾಗಿ ನೋಡಿದಾಗ ಮೊದಲು ಮರವು ತುಲನಾತ್ಮಕವಾಗಿ ಹಗುರವಾಗಿರುತ್ತದೆ ಮತ್ತು ಬಣ್ಣದಿಂದ ಮಸುಕಾಗಿರುತ್ತದೆ. ಆದಾಗ್ಯೂ ಸೋಂಕು ಮುಂದುವರೆದಂತೆ ಮತ್ತು ಮರವು ರಕ್ಷಣೆಯ ಅಂತಿಮ ಆಯ್ಕೆಯಾಗಿ ಮರದ ಪರಿಮಳಯುಕ್ತ ರಾಳವನ್ನು ಉತ್ಪಾದಿಸುತ್ತದೆ. ಕರುವಿನ ಮರವು ತುಂಬ ದಟ್ಟವಾಗಿರುತ್ತದೆ, ಗಾಢವಾಗಿರುತ್ತದೆ ಮತ್ತು ರಾಳದಿಂದ ಸ್ಯಾಚುರೇಟೆಡ್ ಆಗಿರುತ್ತದೆ. ಈ ಉತ್ಪನ್ನವನ್ನು ಕೊಯ್ಲು ಮಾಡಲಾಗುತ್ತದೆ ಮತ್ತು ಸೌಂದರ್ಯವರ್ಧಕಗಳಲ್ಲಿ ಔದ್ ಅಥವಾ ಊದ್ ಅಥವಾ ಅಗರು ಎಂಬ ಪರಿಮಳದ ಹೆಸರುಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಆದಾಗ್ಯೂ ಇದನ್ನು ಅಲೋಜ್ ಅಂದರೆ ರಸಭರಿತ ಸಸ್ಯಕುಲ ಅಲೋದೊಂದಿಗೆ ಗೊಂದಲಕ್ಕೀಡಾಗಬಾರದಂತ ಅಲೋಜ್ ಅಂತ ಕರೀತಾರೆ. ಅಗರ್ ಈ ಹೆಸರನ್ನು ಖಾದ್ಯ ಪಾಚಿಯಿಂದ ಪಡೆದ ದಪ್ಪವಾಗಿರುವ ಏಜೆಂಟ್ ಅಗರ್. ಹಾಗೆಯೇ ಹಗುರು ಮತ್ತು ಜಿಂಕೋ ಎಂಬ ಹೆಸರಿನಿಂದ ಕೂಡ ಇದನ್ನು ಕರೀತಾರೆ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿರುವ ಮತ್ತು ಹಿಂದೂ, ಬೌದ್ಧ, ಮುಸ್ಲಿಂ ಮತ್ತು ಚೈನೀಸ್ ಸಂಸ್ಕೃತಿಗಳಲ್ಲಿ ಮೌಲ್ಯಯುತವಾಗಿರುವ ಔದ್ ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾ ಸಂಸ್ಕೃತಿಗಳಲ್ಲಿ ಇದರ ವಿಶಿಷ್ಟ ಪರಿಮಳಕ್ಕಾಗಿ ಮೌಲ್ಯಯುತವಾಗಿ ಇದನ್ನು ಕಲೋನ್ಗಳು, ಧೂಪದ್ರವ್ಯ ಮತ್ತು ಸುಗಂಧ ದ್ರವ್ಯಗಳಲ್ಲಿ ಬಳಸಲಾಗುತ್ತದೆ. ಅಗರ್ವುಡ್ನ ವಿವಿಧ ಪರಿಮಳಯುಕ್ತ ಗುಣಗಳು, ಜಾತಿಗಳು, ಭೌಗೋಳಿಕ ಸ್ಥಳ ಮತ್ತು ಶಾಖೆ, ಕಾಂಡ ಮತ್ತು ಬೇರು, ಮೂಲ ಸೋಂಕಿನ ನಂತರ ಅವಧಿ, ಕೊಯ್ಲು ಮತ್ತು ಸಂರಕ್ಷಣೆ ವಿಧಾನಗಳಿಂದ ಪ್ರಭಾವಿತವಾಗಿರುತ್ತದೆ. ಅಗರ್ವುಡ್ ಆಫ್ರಿಕನ್ ಬ್ಲ್ಯಾಕ್ವುಡ್, ಶ್ರೀಗಂಧ, ಗುಲಾಬಿ ದಂತ, ಎಬೋನಿ ಜೊತೆಗೆ ವಿಶ್ವದ ಅತ್ಯಂತ ದುಬಾರಿ ಮರಗಳಲ್ಲಿ ಒಂದಾಗಿದೆ. ಮೊದಲ ದರ್ಜೆಯ ಅಗರ್ವುಡ್ ವಿಶ್ವದ ಅತ್ಯಂತ ದುಬಾರಿ ನೈಸರ್ಗಿಕ ಕಚ್ಚಾ ವಸ್ತುಗಳಲ್ಲಿ ಒಂದಾಗಿದೆ. ಅಗರ್ವುಡ್ನ ಉಪಯೋಗಗಳು: ಸುಗಂಧ ದ್ರವ್ಯಗಳು ಮತ್ತು ಧೂಪ, ಔಷಧಿಗಳು, ಆಯುರ್ವೇದ ಮತ್ತು ಚೀನಿ ವೈದ್ಯಕೀಯದಲ್ಲಿ ಇದನ್ನು ನಿದ್ರಾಜನಕ, ನೋವು ನಿವಾರಕ, ಜೀರ್ಣಕಾರಿ ಮತ್ತು ಉರಿಯೂತ ನಿವಾರಕವಾಗಿ ಬಳಸಲಾಗುತ್ತದೆ. ಸೌಂದರ್ಯ ವರ್ಧಕಗಳು: ಅಗರ್ವುಡ್ ಎಣ್ಣೆಯನ್ನು ಚರ್ಮದ ಸಮಸ್ಯೆಗಳಾದ ಮೊಡವೆ ಮತ್ತು ಕೀಲು ನೋವು ನಿವಾರಣೆಗೆ ಬಳಸಲಾಗುತ್ತದೆ. ಇತರ ಪ್ರಯೋಜನಗಳು ಮತ್ತು ಸಂಸ್ಕೃತಿಗೆ ಅಗರ್ವುಡ್ನ ಏನು ಸಂಬಂಧ ಇದೆ? ಆರ್ಥಿಕ ಮೌಲ್ಯ: ಅಗರ್ವುಡ್ ಮರವು ಪ್ರಪಂಚದ ಅತ್ಯಂತ ದುಬಾರಿ ಟಿಂಬರ್ ಉತ್ಪನ್ನಗಳಲ್ಲಿ ಒಂದಾಗಿದೆ. ಆಯುರ್ವೇದಿಕ್ ಬಳಕೆ: ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಚಿಕಿತ್ಸಕ ಗುಣವನ್ನು ಉಲ್ಲೇಖಿಸಲಾಗಿದೆ. ಇನ್ನು ಇದರದ್ದು ಕೃಷಿ ಹೇಗೆ ಮಾಡ್ತಾರೆ ಅಂತ. ನೈಸರ್ಗಿಕ ಅರಣ್ಯ ಸಂಪನ್ಮೂಲಗಳ ತೀವ್ರ ಕೊರತೆಯಿಂದಾಗಿ ಕೃತಕ ವಿಧಾನಗಳಿಂದ ಅಗರ್ವುಡ್ ಮರವನ್ನು ಈಗ ಬೆಳೆಸಲಾಗುತ್ತದೆ. ಗುಣಮಟ್ಟದ ಅಗರ್ವುಡ್ 1 kgಗೆ 40,000. ಸುಗಂಧ ಬೀರುವ ಈ ಮರದ ತುಂಡುಗಳಿಗೆ kgಗೆ
40 ಲಕ್ಷದವರೆಗೂ ಅಂದರೆ ಸುಮಾರು 40 ಲಕ್ಷದವರೆಗೆ ಬೆಲೆಯನ್ನು ಬಾಳುತ್ತದೆ ಅಂತ ಹೇಳ್ತಾರೆ. ಅಗರ್ವುಡ್ನ ಇತಿಹಾಸವನ್ನು ನಾವು ನೋಡೋದಾದರೆ ಪ್ರಪಂಚಾದ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಗಳಿಸಿತ್ತು. 3000 ವರ್ಷಗಳ ಹಿಂದೆ ಪ್ರಾಚೀನ ಈಜಿಪ್ಟಿಯನ್ನರು ತಮ್ಮ ಅಂತ್ಯಕ್ರಿಯೆ ವಿಧಿಗಳಲ್ಲಿ ಅಗರ್ವುಡ್ ಧೂಪದ್ರವ್ಯವನ್ನು ಬಳಸುತ್ತಿದ್ದರು. ಇದನ್ನು ಭಾರತದಲ್ಲಿ ಅಂದರೆ ವೇದಗಳ ಕಾಲದಲ್ಲಿ 1400 BCE ದಷ್ಟು ಹಿಂದೆಯೇ ಪರಿಮಳಯುಕ್ತ ಉತ್ಪನ್ನವೆಂದು ಉಲ್ಲೇಖಿಸಲಾಗಿದೆ ಅಥವಾ ಅದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಇದಾಗಿತ್ತು ಪ್ರಪಂಚದ ಅತ್ಯಂತ ದುಬಾರಿ ಅಗರ್ವುಡ್ನ ಮಾಹಿತಿ. ಈ ಥರ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಸುಂದರಭುವನ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.